ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂದು ನಡೆದಂಥ ಅಂದರೆ 19/1/2025 KPSCಯಿಂದ ಗ್ರೂಪ್ ಪಿ ಈ ಒಂದು ಹುದ್ದೆಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಪತ್ರಿಕೆ ಒಂದರಲ್ಲಿ ಕೇಳಲಾದಂಥ ಮೆಂಟಲ್ ಎಬಿಲಿಟಿ ಈ ಒಂದು ಕ್ವಶನ್ಗಳ ಆನ್ಸರ್ಗಳನ್ನು ತಿಳಿಸ್ಕೊಳ್ಳೋಣ. ಸೊ ಈಗ ಆಲ್ರೆಡಿ ಈ ಒಂದು ಎಲ್ಲ GK ಕ್ವಶನ್ಸ್ಗಳ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ನೋಡಿರ್ತೀವಿ. ಈಗ ಜಸ್ಟ್ ನಾವು ಈ ಒಂದು ಮೆಂಟಲ್ ಎಬಿಲಿಟಿದು ಕ್ವಶನ್ಸ್ ಮತ್ತು ಅವುಗಳ ಆನ್ಸರ್ಗಳನ್ನು ನೋಡೋಣ. ಓಕೆ, ನಿಮಗೆ ಎಕ್ಸ್ಪ್ಲನೇಷನ್ ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನವನ್ನು ಆಯ್ಕೆ ಮಾಡಿ. ಇಲ್ಲಿ ABC ಅಂತ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಈ 3 ಹೇಳಿಕೆಗಳ ಮೇಲೆ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ಲು ಎಲ್ಲ ಪೆನ್ ಸಾಧನ ಎಸ್ ಅಂತ ತಿಳ್ಕೊಳ್ಳಿ. ಎಲ್ಲ ಸಾಧನಗಳು ಯಂತ್ರಗಳು ಅಂದರೆ ಮಷಿನ್ಸ್, ಎಲ್ಲ ಯಂತ್ರಗಳು ಗೆಜೆಟ್ಗಳು. ಹೌದಾ? ಇದ್ರ ಮೇಲೆ ಏನಾಗುತ್ತೆ, ಕೆಲವು ಸಾಧನಗಳು ಏನಾಗ್ತವೆ, ಗೆಜೆಟ್ಗಳಾಗ್ತವೆ. ಇದು ಕರೆಕ್ಟ್ ಆಗ್ತದೆ. ಕೆಲವು ಪೆನ್ಸ್ಗಳು ಯಂತ್ರಗಳು, ಕೆಲವು ಆಗಲ್ಲ, ಎಲ್ಲ ಪೆನ್ಸ್ಗಳು ಯಂತ್ರಗಳಾಗ್ತವೆ. ಸೊ ಇಲ್ಲಿ ನಿರ್ಣಯ ಒಂದು ಮಾತ್ರ ಅನ್ವಯಿಸ್ತದೆ. ಅರ್ಥ ಆಯ್ತಾ? ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ, ಅಂದರೆ ಈಗ ಒಂದು ಆಫೀಸಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಅವನು ಉತ್ತರದ ಕಡೆಗೆ 3 ಕಿಲೋಮೀಟರ್, ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ 2 ಕಿಲೋಮೀಟರ್ ನಡೆಯುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿರುತ್ತಾನೆ? ಈಗ ಪ್ರಾರಂಭದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅವನು? ಈಗ ಒಂದು ಆಫೀಸಲ್ಲಿದೆ. ಓಕೆ, ಸೊ ಅಂದರೆ ಈ ಒಂದು ದಿಕ್ಕಿನಿಂದ, ಇದು ಈಸ್ಟು, ಇದು ವೆಸ್ಟು, ಇದು ಸೌತು, ನಾರ್ತು, ಅಂದರೆ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇದ್ದಾನೆ. ಅಂದರೆ ಇದು ಕರೆಕ್ಟ್ ಆನ್ಸರ್ ಏನು? ಈಶಾನ್ಯದ ಕಡೆಗೆ ಇದ್ದಾನೆ. ನೆಕ್ಸ್ಟ್ ಕ್ವಶನ್, ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂಥ ರೀತಿಯಲ್ಲಿ ಒಂದು ಸಾಲಿನಲ್ಲಿ 4 ಹುಡುಗರು ಮತ್ತು 2 ಹೆಣ್ಣು ಮಕ್ಕಳನ್ನು ಕೂರಿಸಬೇಕಾಗಿದೆ. ಎಷ್ಟು ವಿವಿಧ ಬಗೆಗಳಲ್ಲಿ ಅವರನ್ನು ಕೂರಿಸಬಹುದಾಗಿದೆ? ಹೌದಾ? ಸೊ ಇಲ್ಲಿ ಒಂಥರ ಇದೇನಾಗ್ತದೆ, ಪರ್ಮಿಟೇಷನ್ ಕಾಂಬಿನೇಷನ್ ಟೈಪ್ ಕ್ವಶನ್ಸ್ ಬರ್ತದೆ. ಹೌದಾ? ಸೊ ನಾವು ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ನಾನು ನಿಮಗೆ. ಇದು ಫ್ಯಾಕ್ಟರೈಸೇಷನ್ ಮೇಲೆ ನೀವು ತೆಗಿಬೇಕಾಗತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 240 ಬರುತ್ತೆ. ನೀವು ಬೆಟರು ಈಗ ಇದು 2 ಫ್ಯಾಕ್ಟೋರಿಯಲ್, ಓಕೆ, ಆಮೇಲೆ 5 ಫ್ಯಾಕ್ಟೋರಿಯಲ್. ಜಸ್ಟ್ ಆನ್ಸರ್ ಏನು ಬರುತ್ತೆ, 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂತ ಬರ್ತದೆ. ಸೊ ಇದು 240 ಅಂತ ಬರುತ್ತೆ. ಓಕೆ, ಜಸ್ಟ್ ಫೋಕಸ್ ಆನ್ ಆನ್ಸರ್. ಒಂದು ಟ್ರಾಫಿಕ್ ಲೈಟ್ ಒಂದು ಚಕ್ರವನ್ನು ಪೂರ್ಣಗೊಳಿಸಲು 60 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಪ್ರತಿಯೊಂದು ಚಕ್ರದಲ್ಲಿ ಹಸಿರು ಬೆಳಕು 25 ಸೆಕೆಂಡ್ಗಳ ಕಾಲ, 5 ಸೆಕೆಂಡ್ಗಳ ಕಾಲ ಹಳದಿ, 30 ಸೆಕೆಂಡ್ಗಳ ಕಾಲ ಕೆಂಪು ಬೆಳಕಿರ್ತದೆ. ಯಾದೃಚ್ಛಿಕವಾಗಿ ತೆಗೆದುಕೊಂಡ ಸಮಯದಲ್ಲಿ ಬೆಳಕು ಹಸಿರು ಬಣ್ಣ ಆಗದಿರುವಿಕೆಯ ಸಂಭವನೀಯತೆ, ಅಂದರೆ ಇಲ್ಲಿ ಪ್ರೊಬ್ಯಾಬಿಲಿಟಿ ಕೇಳಿದ್ದಾರೆ. ಓಕೆ, ಪ್ರೊಬ್ಯಾಬಿಲಿಟಿ ಏನು? ಇಲ್ಲೇನು ಬರ್ತದೆ, 5 ಸೆಕೆಂಡ್ ಹಳದಿ ಅದ ಅಂತ, ಆಮೇಲೆ 30 ಸೆಕೆಂಡ್ ಕೆಂಪು ಅದ, ಟೋಟಲ್ 60 ಸೆಕೆಂಡ್ ಅದ. ಸೊ ಆದ್ದರಿಂದ ಇಲ್ಲಿ ಇದೇನು ಬರ್ತದೆ, ಟೋಟಲ್ ನೋಡಿ, ಇದು 35 / 60 ಅಂತ ಬರ್ತದೆ. ಓಕೆ, ಸೊ 5 7 1 ಅಂದರೆ 7/12 ಬರ್ತದೆ. ಸೊ 7/12 ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 15ನೇ ಕ್ವಶನು,
ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನವನ್ನು ಆಯ್ಕೆ ಮಾಡಿ. ಎಲ್ಲ ಬೆಕ್ಕುಗಳು, ನಾಯಿಗಳು ಮತ್ತು ಆನೆಗಳು ಇಲಿಗಳು. ಓಕೆ, ಇಲಿಗಳಾಗಿವೆ. ಇದೇನು ಬೇಕು? ಇಲಿಗಳಾಗಿವೆ. ಅಂದರೆ ಎಲ್ಲ ಬೆಕ್ಕುಗಳು, ನಾಯಿಗಳು ಮತ್ತು ಆನೆಗಳು ಇಲಿಗಳಾಗಿವೆ. ಈಗ ಇಲಿ ಇದೊಂದು ಬರ್ತದೆ, ಇದು ಇಲಿ. ಇದರಲ್ಲಿ ಬೆಕ್ಕು ಬರ್ತಾವ, ಆಮೇಲೆ ನಾಯಿನೂ ಬರ್ತಾವ, ಆಮೇಲೆ ಆನೆನೂ ಬರ್ತಾವೆ. ಆಮೇಲೆ ಯಾವುದೇ ಆನೆ ಬೆಕ್ಕು ಅಥವಾ ನಾಯಿ ಅಲ್ಲ. ಯಾವುದೇ ಆನೆ, ಈ ಆನೆ ಅದಲ್ಲ, ಇದು ಯಾವುದೇ ಆನೆ ಬೆಕ್ಕು ಅಥವಾ ನಾಯಿ ಅಲ್ಲ, ಇದು ಸೆಪ್ರೇಟ್ ಅದ. ಕೆಲವು ಬೆಕ್ಕುಗಳು, ನಾಯಿಗಳು, ಕೆಲವು ಬೆಕ್ಕು ಅದಾವಲ್ಲ, ಕೆಲವು ನಾಯಿನೂ ಅದಾವೆ. ಈ ರೀತಿ ನಾವು ಇಂಡಿಕೇಟ್ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಹೀಗೆ ಬರ್ತದೆ ಇದು ವೆನ್ ಡಯಾಗ್ರಾಮ್. ಸೊ ಆದ್ದರಿಂದ ಇದ್ರ ಮೇಲೆ ನೀವು ಏನು ತೆಗಿತೀರಿ ನೋಡಿ. ಯಾವುದೇ ಇಲಿ, ಬೆಕ್ಕು, ನಾಯಿ ಹಾಗೆಯೇ ಆನೆ ಅಲ್ಲ. ಸೊ ಇದು ತಪ್ಪು ಇದೆ. ಕೆಲವು ಇಲಿಗಳು, ಬೆಕ್ಕುಗಳು ಹಾಗೆಯೇ ನಾಯಿಗಳು, ಇದು ಕರೆಕ್ಟ್ ಆಗ್ತದೆ. ಸೊ ಆದ್ದರಿಂದ ನಿರ್ಣಯ 2 ಮಾತ್ರ ಅನುಸರಿಸುತ್ತದೆ. ಇದು ನೋಡಿ, ಯಾವುದೇ ಇಲಿ ಅಂತಿದ್ದಾರೆ, ಇದು ಆಗ್ತದೆ. ಓಕೆ, ಸೊ ಇದು ಇಲ್ಲ ಅಂತಿದ್ದಾರೆ, ಇದು ತಪ್ಪಾಗ್ತದೆ. ನೆಕ್ಸ್ಟ್ ABCDE. ಇಲ್ಲಿ 5 ವಿದ್ಯಾರ್ಥಿಗಳ ಥರ. ಇಲ್ಲಿ C ಎಗಿಂತ ಎತ್ತರವಾಗಿದ್ದಾನೆ, ಆದರೆ ಡಿಗಿಂತ ಕುಳ್ಳನಿದ್ದಾನೆ. ಎ ಬಿಗಿಂತ ಎತ್ತರ, ಇಯು ಬಿಯ ಎತ್ತರದಷ್ಟಿದ್ದಾನೆ. ನೋಡಿ, ಇವರಿಬ್ಬರು ಈಕ್ವಲ್ ಅದಾರೆ. ಈಗ ಅವರಲ್ಲಿ ಯಾರು ಅತ್ಯಂತ ಎತ್ತರ ಯಾರು? ಡಿ. ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಒಟ್ಟು 7 ಹುಡುಗರು ಮತ್ತು 3 ಹುಡುಗಿಯರ ಪೈಕಿ 3 ಹುಡುಗರು ಮತ್ತು 2 ಹುಡುಗಿಯರ ಗುಂಪನ್ನು ಎಷ್ಟು ವಿಧಗಳಲ್ಲಿ ಮಾಡಬಹುದಾಗಿದೆ? ಸೊ ಇಲ್ಲಿ ಕಾಂಬಿನೇಷನಲ್ಲಿ ಬರ್ತದೆ ಕ್ವಶನ್. ಇದು ಏನು ಬರ್ತದೆ? 7 ಹುಡುಗರು, ಅದರಲ್ಲಿ 3 ಹುಡುಗಿಯರು, 7 ಹುಡುಗರಲ್ಲಿ 3 ಹುಡುಗರು ಇಂಟು 3 ಹುಡುಗಿಯರಲ್ಲಿ 2 ಹುಡುಗಿಯರು. ಸೊ ಇದನ್ನು ನೀವು ಇವ್ಯಾಲ್ಯೂಯೇಟ್ ಮಾಡಿದ್ರಿ ಅಂದ್ರೆ ಏನಾಗ್ತದೆ ಆನ್ಸರ್? ಇದು ನಾವು 105 ಇಷ್ಟನ್ನು ಪಡಿಬೋದು. 105 ಇಸ್ ಅ ರೈಟ್ ಆನ್ಸರ್. ಈ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆ ಎಷ್ಟು? ನೋಡಿ, ಈ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆ ಎಷ್ಟಿದೆ? ಸೊ ಇಲ್ಲಿ ನೀವು ಇದನ್ನು ಕರೆಕ್ಟಾಗಿ ಹಿಂಗೆ ಒಂದೊಂದಾಗಿ ಐಡೆಂಟಿಫೈ ಮಾಡ್ಕೊತ ಹೋದರೆ 18 ತ್ರಿಕೋನಗಳು ಸಿಗ್ತಾವೆ ನಿಮಗೆ. ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ 20 ಸೆಂಟಿಮೀಟರ್, 10 ಸೆಂಟಿಮೀಟರ್ ಅಂದರೆ ನೋಡಿ ಉದ್ದ. ಈಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಥವಾ ಆಯತ 20 × 10 ಅಂದರೆ 200 ಆಗ್ತದೆ. ಹೌದಾ? ಉದ್ದವನ್ನು 10% ಹೆಚ್ಚಿಸಿ. ನೋಡಿ, ಈಗ ಉದ್ದವನ್ನು 10% ಹೆಚ್ಚಿಸಿ. 10% ಅಂದರೆ 22 ಆಗ್ತದೆ. ಇದು ಅಗಲವನ್ನು 20% ಹೆಚ್ಚಿಸಿದರೆ 20% ಹೆಚ್ಚಿಸಿದರೆ ಎಷ್ಟಾಗ್ತದೆ? 12 ಆಗ್ತದೆ. ಆವಾಗ ನ್ಯೂ ಏರಿಯಾ, ಆವಾಗ ಹೊಸ ಕ್ಷೇತ್ರಫಲ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ. 12 × 2 24, 12 × 2 24, 26, 264 ಇರ್ತದೆ. ಸಿಂಪಲ್. ಜಸ್ಟ್ ಇದು A = L × B ಈ ಒಂದು ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿದೆ. ಒಂದು ಪರೀಕ್ಷೆಯಲ್ಲಿ 52% ವಿದ್ಯಾರ್ಥಿಗಳು ಇಂಗ್ಲೀಷ್ ವಿಷಯದಲ್ಲಿ ಪಾಸಾಗಿದ್ದರೆ 42% ವಿದ್ಯಾರ್ಥಿಗಳು ಗಣಿತದಲ್ಲಿ ಪಾಸಾಗಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳು ಗಣಿತದಲ್ಲಿ ಪಾಸಾಗಿದ್ದಾರೆ, ಕರೆಕ್ಟಾ? 17% ಎರಡೂ ವಿಷಯಗಳಲ್ಲಿ ಪಾಸಾಗಿದ್ದಾರೆ. 2 ವಿಷಯಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ
ಸೊ ಇದು ಸಿಂಪಲ್ ಅದ, ವೆನ್ ಡಯಾಗ್ರಾಮ್ ಮೇಲೆ ಇರ್ತದೆ, ಈ ರೀತಿ ಬರ್ತದೆ. ಇದು ಇದರಲ್ಲಿ ಅಡ್ಜಸ್ಟ್ ಮಾಡಬೇಕು ನಾವು. ಇದು 17 ಐತಿ, ಇದು 17 ಬರ್ತದೆ ಇಲ್ಲಿ ಮಿಡಲ್. ಅಂದರೆ ಎರಡೂ ವಿಷಯನ ಪಾಸ್ ಆದವರು 17%. ಆಮೇಲೆ ಇಲ್ಲಿ ಇದಕ್ಕೆ ಅಡ್ಜಸ್ಟ್ ಮಾಡಿದ್ರೆ 35ಕ್ಕೆ ಮಾಡಿದ್ರೆ ಅಂದ್ರೆ ಎಷ್ಟಾಗ್ತದೆ? ಇದು 52 ಆಗ್ತದೆ. 52 ಇಂಗ್ಲೀಷಲ್ಲಿ ಪಾಸ್ ಆಗ್ತಾರೆ, ಇಂಗ್ಲೀಷ್ ಇದು. ಆಮೇಲೆ ಇದು ಎಷ್ಟು? ಇದು ಗಣಿತ, ಮ್ಯಾಥ್ಸ್ 25 ಅಂದರೆ 42. ಹೌದಾ? ಸೊ ಇದು 52% ಆಗ್ತದೆ, ಇದು 42% ಆಗ್ತದೆ. ಓಕೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ ಏನಾಗ್ತದೆ? 100%ಗೆ ತೆಗೆದ್ರೆ ಅಂದ್ರೆ 77% ಪಾಸ್ ಆಗ್ತಾರೆ, 23% ಫೇಲ್ ಆಗ್ತಾರೆ. ಸೊ 23% is the right answer. ಒಬ್ಬ ವಿದ್ಯಾರ್ಥಿ 6 ವಿಷಯಗಳಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾನೆ. ಪ್ರತಿ ಪೇಪರ್ನ ಗರಿಷ್ಠ ಅಂಕಗಳು ಸಮಾನವಾಗಿವೆ. ಈ ಪೇಪರ್ಗಳಲ್ಲಿ ಅವನ ಅಂಕಗಳು ಈ ಅನುಪಾತದಲ್ಲಿವೆ. ಓಕೆ, ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಅನುಪಾತಕ್ಕೆ ತಕ್ಕಂತೆ ಅವನು ಗಳಿಸಿದ ಒಟ್ಟು ಅಂಕಗಳು 60%. ಎಷ್ಟು ಪೇಪರ್ಗಳಲ್ಲಿ ಅವನು ಒಂದು 60ಕ್ಕಿಂತ ಅಧಿಕ ಅಂಕಗಳನ್ನು 60ಕ್ಕಿಂತ ಕಡಿಮೆ ಪಡೆದಿದ್ದಾನೆ? ಸೊ ಇಲ್ಲಿ ಎಷ್ಟವ ಪೇಪರು? 6 ವಿಷಯಗಳದಾವ. 6 ವಿಷಯದ ಅನುಪಾತವನ್ನು ಕೊಟ್ಟಿದ್ದಾರೆ. ಓಕೆ, 6 ವಿಷಯದ ಅನುಪಾತ ಕೊಟ್ಟಿದ್ದಾರೆ ಅಂದ್ರೆ ಸೊ ಇವು ಅನುಪಾತದ ಮೇಲೆ ನೀವು ಆನ್ಸರನ್ನು ಫೈಂಡ್ ಮಾಡಬೇಕಾಗ್ತದೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ನೋಡಿ 3 ಆಗ್ತದೆ. ಒಬ್ಬ ಅಂಗಡಿಯಾತ ಒಂದು ಸೈಕಲನ್ನು 1080 ಇಷ್ಟು ರೂಪಾಯಿಗೆ ಮಾರಿದ ಮೇಲೆ 16% ನಷ್ಟ ಅನುಭವಿಸಿದ್ದಾನೆ. 8% ಡಿಸ್ಕೌಂಟ್ ಕೊಟ್ಟು 15% ಲಾಭ ಪಡೆಯಬೇಕಾದಲ್ಲಿ ಅದರ ಮಾರುಕಟ್ಟೆಯ ಬೆಲೆ ಎಷ್ಟಿರಬೇಕು? ಈಗ 16% ನಷ್ಟ ಐತೆ ಅಂದ್ರೆ ಸೊ ಇದ್ರದ್ದು 1680 ಅಂದರೆ 84%. ಇದ್ರದ್ದು 84% ಇದು ಮಾಡಬೇಕು ಅಂದರೆ 84% ತೆಗಿಬೇಕು ಇದ್ರದ್ದು. ಓಕೆ, ಅಂದರೆ 100/84 ಬರ್ತದೆ. ಸೊ ಇದು ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತದೆ? 2000. ಇದಕ್ಕೆ 115 ಅಂದರೆ 15% ಲಾಭ ಬೇಕಾದಲ್ಲಿ ಮತ್ತು 8% ಡಿಸ್ಕೌಂಟ್ ಅಂದರೆ 92. ಸೊ ಇದನ್ನು ಫೈಂಡ್ ಔಟ್ ಮಾಡಿದ್ರೆ 2500 ನಿಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ವಯಸ್ಸಿನ ಆಧಾರದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಒಬ್ಬ ಶಿಕ್ಷಕ ಮತ್ತು 3 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 20 ವರ್ಷ. ಓಕೆ, ಈಗ ಒಬ್ಬ ಶಿಕ್ಷಕ ಟೀಚರ್ ಪ್ಲಸ್ 3 ಸ್ಟೂಡೆಂಟ್ಸ್ ಎಷ್ಟದ ಸರಾಸರಿ 20. ಅಂದರೆ ಇವರೆಷ್ಟು ಟೋಟಲ್ 4 ಮಂದಿ ಕೂಡಿ ಟೋಟಲ್ 4 ಮೆಂಬರ್ಸ್ ಅಂದರೆ ಟೋಟಲ್ ಏಜ್ 80 ಆಗ್ತದೆ. 3 ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವರಾಗಿದ್ದಲ್ಲಿ ಹಾಗೂ ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿಯ ವಯಸ್ಸಿನ ಅಂತರ 20 ವರ್ಷಗಳಾಗಿದ್ದಲ್ಲಿ ಆ ಶಿಕ್ಷಕರ ವಯಸ್ಸು ಎಷ್ಟು? ಹೌದಾ? ಈಗ ಪ್ರತಿ ವಿದ್ಯಾರ್ಥಿಯ ನಡು ಅಂತರ ಏಜ್ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಒಬ್ಬನ ಏಜ್ ಅಂದರೆ 20 ವರ್ಷ ಫರಕ್ ಐತಿ. ಅವನಿಗೆ ಇದು ಯಾರಿಗೆ? ಪ್ರತಿ ಒಂದು ವಿದ್ಯಾರ್ಥಿಯ ನಡುವೆ. ಸೊ ಈಗ ಫಾರ್ ಎಕ್ಸಾಂಪಲು ನಾವು ಅಸಂಪ್ಷನ್ ಮಾಡೋಣ,
ಏನು ಮಾಡೋಣ, 35 ಇದೆ ಅಂತ ತಿಳ್ಕೊಳ್ಳಿ ಶಿಕ್ಷಕಂದು. 35 ಇದ್ದರೆ ರಿಮೈನಿಂಗ್ ಎಷ್ಟು ಉಳಿತು, 45. ಅಂದರೆ ಈ 3 ವಿದ್ಯಾರ್ಥಿಗಳದ್ದು 45 ಆಗ್ತದೆ. ಅಂದರೆ 15 15 15 ನೋಡಿ, 35 ಮೈನಸ್ 15 ಮಾಡಿದ್ರೆ 20 ಏಜ್ ಡಿಫ್ರೆನ್ಸ್ ಬರುತ್ತಲ್ಲ. ಸೊ ಹಾಗಾದಲ್ಲಿ ಶಿಕ್ಷಕರ ವಯಸ್ಸು 35. ನಿಮ್ಮ ಬಳಿ 7.5 ಅಡಿ ಮತ್ತು 3.25 ಅಡಿ ಉದ್ದದ 2 ಕೋಲುಗಳಿವೆ. ಇವುಗಳಿಂದ ನೀವು ಅಳೆಯಬಹುದಾದ ಕನಿಷ್ಠ ಉದ್ದ ಎಷ್ಟು? ಸೊ ಇದು ಎಚ್ ಸಿ ಎಫ್ ಮೇಲೆ ತೆಗಿಬೇಕಾಗ್ತದೆ. ಓಕೆ, ಸೊ ಇದು 7.5 ಅದಲ್ಲ. ಸೊ ಇದನ್ನು ಡಿವೈಡೆಡ್ ಬೈ 10 ಮಾಡಿದ್ರೆ ಅಂದ್ರೆ 75/10 ಆಗ್ತದೆ. ಇದು 3.25 ಅದ, 325/100 ಹೀಗೆ ಮಾಡಿಕೊಂಡು ಆಮೇಲೆ 15 2 13 4 ಇಷ್ಟು ಮಾಡಿದ್ರೆ ಅಂದ್ರೆ ಟೋಟಲ್ ನಿಮ್ಮ ಫೈನಲ್ ಆನ್ಸರ್ 0.25 ಬರ್ತದೆ. 0.25. ಓಕೆ, ನಾನು ಶಾರ್ಟಾಗಿ ಸಾಲ್ವ್ ಮಾಡ್ತಾಯಿದ್ದೀನಿ. ಜಸ್ಟ್ ಆನ್ಸರ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸಾಮಾನ್ಯವಾಗಿ ಮೊದಲ ಪುಟದ ಸಂಖ್ಯೆ 1ರಿಂದ ಪುಟ ಸಂಖ್ಯೆ ಹೊಂದಿರುವ ಪುಸ್ತಕ 1ರಿಂದ ಒಂದು ಪುಟವನ್ನು ಹರಿಯಲಾಗಿದೆ. ಉಳಿದ ಪುಟಗಳ ಸಂಖ್ಯೆಯು ಒಟ್ಟು 195 ಆಗಿದೆ. ಹರಿದ ಪುಟ ಈ ಕೆಳಗಿನ ಯಾವ ಸಂಖ್ಯೆಗಳನ್ನು ಹೊಂದಿದೆ? ಅದು 7 and 8. ಇಲ್ಲಿ 2020ರಲ್ಲಿ ಗಣರಾಜ್ಯೋತ್ಸವವನ್ನು ಭಾನುವಾರದಂದು ಆಚರಿಸಲಾಗ್ತದೆ. ಮತ್ತು ಈ ಕೆಳಗಿನ ಯಾವ ವರ್ಷದಲ್ಲಿ ಭಾನುವಾರದಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗ್ತದೆ? 2025. ನೋಡಿ, ಈ ವರ್ಷ 2025 ಜನವರಿ 26ಗೆ ಇದು ಸಂಡೇ ಇದೆ, ನೆನಪಿರಲಿ. ಅದು ಟ್ರಿಕ್ ಇದೆ ಬಿಡಿಸ್ಲಿಕ್ಕೆ. ಜಸ್ಟ್ ನಾನು ಆನ್ಸರನ್ನು ಹೇಳಿದ್ದೀನಿ. ಇಲ್ಲಿ ಷೇರಿನ ಮೇಲೆ ಕೇಳಿದ್ದಾರೆ. ಷೇರಿನ ಮೌಲ್ಯವು ಸತತ 2 ದಿನಗಳವರೆಗೆ ಪ್ರತಿದಿನ 10% ಹೆಚ್ಚಾಗ್ತದೆ. ಆಮೇಲೆ ಮುಂದಿನ 2 ದಿನಗಳವರೆಗೆ ಪ್ರತಿದಿನ 10% ಕುಸಿಯುತ್ತದೆ. ನಂತರ 4 ದಿನಗಳ ಅಂತ್ಯದ ವೇಳೆಗೆ ಷೇರು ಮೌಲ್ಯದ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟಾಗಿರ್ತದೆ? ನಷ್ಟ 1.99% ಆಗಿರ್ತದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟು ಲಾಸ್ಟ್ ಕ್ವಶನ್ ನೋಡಿ. ಇಲ್ಲಿ 6 ಮಂದಿ ಕಾರ್ಡ್ ಗೇಮ್ ಆಡ್ತಾ ಇದ್ದಾರೆ. ಓಕೆ, ಸೊ ಈ ಒಂದು ಕಾರ್ಡ್ ಗೇಮ್ ಪ್ರಕಾರ ಅಜಯನ ಎಡಕ್ಕೆ ನೋಡಿ ಈ ರೀತಿ. ಈಗ ಫಾರ್ ಎಕ್ಸಾಂಪಲ್ಲು 6 ಜನ ಅದಾರೆ ಹಿಂಗೆ. ಓಕೆ, ಸೊ ಈಗೇನು ಮಾಡ್ತಾರೆ, ಸುಜಯ ಏನು ಮಾಡ್ತಾನೆ, ಅಜಯನ ಎಡಕ್ಕೆ. ಸುಜಯ ಅಜಯನ ಎಡಕ್ಕೆ ಅಂದರೆ ಈಗ ಏನು ಮಾಡ್ತಾಯಿದ್ದಾರೆ, ಆಡುತ್ತಿದ್ದಾರೆ ಅಂದರೆ ಈ ಕಡೆ ಮುಖ ಮಾಡಿದ್ದಾರೆ. ಸೊ ಅಜಯನ ಎಡಕ್ಕೆ, ಪ್ರವೀಣನ ಬಲಕ್ಕೆ. ಪ್ರವೀಣನ ಬಲಕ್ಕೆ ಇರುವ ರಾಘವ್ ಕಡೆ ಮುಖ ಮಾಡಿದ್ದಾರೆ. ನೋಡಿ, ಈಗ ಇದು ಸ್ವಲ್ಪ ನೀವು ಡಬಲ್ ಇದು ಮಾಡ್ಕೋಬೇಕಾಗ್ತದೆ. ಓಕೆ, ಯಾಕೆಂದರೆ 2 ಒಂದು ಪ್ರೊಬ್ಯಾಬಿಲಿಟಿ ಇರ್ತಾವೆ. ರಾಘವನ ಕಡೆ ಮುಖ ಮಾಡವ ಏನು ಮಾಡ್ಯಾನ, ಈ ಪ್ರವೀಣ ಆ ಕಡೆ ಕೂತಾನ. ಅಂದ್ರೆ ಪ್ರವೀಣನ ಬಲಕ್ಕೆ ಇರುವ ರಾಘವ್ ಕಡೆ ಮುಖ ಮಾಡಿದ್ದಾರೆ. ಹೌದಾ? ಈಗ ಸುಜಯ್ ಏನಾಗ್ತಾನೆ, ಸುಜಯ ರಾಘವನ ಕಡೆ ಮುಖ ಮಾಡ್ಯಾನ. ಆಮೇಲೆ ಅಜಯನ ಎಡಕ್ಕೆ, ಸುಜಯ ಅಜಯನ ಎಡಕ್ಕೆ ಕೂತಿದ್ದಾನೆ. ಆಮೇಲೆ ಯೋಗೇಶ್ ಪ್ರವೀಣನ ಎಡಕ್ಕೆ ಇದ್ದಾರೆ. ಯೋಗೇಶ್ ಇದು ಅಜಯ್ ಆಗ್ತದ. ಧನುಷ್ ಇಲ್ಲಿ ಕೌನ್ಸ್ನಲ್ಲಿ ಯೋಗೇಶ್ ತಿಳ್ಕೊಳ್ಳಿ, ಇಲ್ಲಿ ಕೌನ್ಸ್ನಲ್ಲಿ ಧನುಷ್ ತಿಳ್ಕೊಳ್ಳಿ, ಇಲ್ಲಿ ಯೋಗೇಶ್ ಆಗ್ತಾನೆ.
ಆಮೇಲೆ ಪ್ರವೀಣ್, ರಾಘವ್, ಇಲ್ಲಿ ಪ್ರವೀಣ್. ಈ ರೀತಿ ಪ್ರೊಬಬಿಲಿಟಿ ಬರ್ತದೆ ನಿಮ್ಮದು. ಓಕೆ, ನಾನು ರಫಾಗಿ ತೊಗೊಂಡೇನಿ. ಓಕೆ, ಈ ರೀತಿ ಬಂದಾಗ ಇಲ್ಲಿ ಧನುಷ್ ಎಡಭಾಗದಲ್ಲಿ ಕುಳಿತಿರುವವರು ಯಾರು? ಧನುಷ್ ಇಲ್ಲಿ ಬರ್ತಾನೆ. ಧನುಷ್ ಇಲ್ಲಿ ಬಂದಂದರೆ ಇವನ ಎಡಭಾಗದಲ್ಲಿ ಯಾರ್ದಾರ? ಸುಜನ್. ಸುಜನ್ ಇಸ್ ದ ರೈಟ್ ಆನ್ಸರ್, ಅಥವಾ ಸುಜಯ್. ಓಕೆ, ಸೊ ಇವಿಷ್ಟು ಈ ಒಂದು ಮೆಂಟಲ್ ಅಬಿಲಿಟಿ ಕ್ವಶನ್ಗಳ ಆನ್ಸರ್ಗಳಾಗಿದ್ದು. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.